ಟೆನ್ಷನ್ ಆಗ್ತಾ ಇದೆಯಾ? ಸೈನ್ಸ್ ಹೇಗಪ್ಪ ಕಂಪ್ಲೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಾ? ನಾನು ನಿಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗೋ ಕ್ವೆಶನ್ಸ್ ನ ತಗೊಂಡ್ ಬರ್ತಾ ಇದ್ದೀನಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಕ್ವೆಶನ್, ಈ ತರದ ಗಿವ್ ರೀಸನ್ಸ್ ಕ್ವೆಶನ್ಸ್ ನ ಎಕ್ಸಾಮ್ಸ್ ಅಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಕ್ವೆಶನ್ ಏನಂದ್ರೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಅಂದ್ರೆ ಸ್ಮೋಕ್ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರಕ. ಯಾಕೆ ಅಂತ ಅಂದ್ರೆ, ಸ್ಮೋಕ್ ಬರ್ನ್ಸ್ ದ ಸೀಲಿಯಾ, ಹೇರ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದ ಲೈನಿಂಗ್ ಆಫ್ ದ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಫಸ್ಟ್ ಆಫ್ ಆಲ್, ಸೀಲಿಯಾ ಅಂದ್ರೆ ಏನು? ಸೀಲಿಯಾದ ಫಂಕ್ಷನ್ ಏನು? ಸೀಲಿಯಾ ಬಂದ್ಬಿಟ್ಟು ಟೈನಿ ಹೇರ್ ಲೈಕ್ ಪ್ರೊಜೆಕ್ಷನ್ಸ್, ಹೇರ್ ಲೈಕ್ ಸ್ಟ್ರಕ್ಚರ್. ಇದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಇರುತ್ತೆ, ನಾವು ಬ್ರೀತ್ ಮಾಡೋ ಟ್ರ್ಯಾಕ್ಟ್ ಅಲ್ಲಿ ಇರುತ್ತೆ. ಇದು ಗಾಳಿಯಲ್ಲಿ ನಾವು ಬ್ರೀತ್ ಮಾಡಿದಾಗ, ನಾರ್ಮಲ್ ಆಗಿ ಬ್ರೀತ್ ಮಾಡಿದಾಗ ಗಾಳಿಯಲ್ಲಿ ಬರೋ ಡಸ್ಟ್ ಪಾರ್ಟಿಕಲ್, ಪಲ್ಯೂಟೆನ್ಸು, ಪ್ಯಾಥೋಜನ್ಸು, ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದನ್ನೆಲ್ಲಾನು ಇನ್ನರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಗೆ ಅಂದ್ರೆ ಲಂಗ್ಸ್ ಗೆ ಹೋಗೋದನ್ನ ತಡೆಯುತ್ತೆ. ಅದು ಸೀಲಿಯಾದ ಕೆಲಸ. ಅದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಎಲ್ಲಾ ಹ್ಯೂಮನ್ಸ್ ಅಲ್ಲಿ ನಡೀತಾ ಇರುತ್ತೆ. ಸೀಲಿಯಾ ಏನ್ ಮಾಡುತ್ತೆ? ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ನ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಗೆ ಹೋಗೋದಕ್ಕೆ ಅಥವಾ ನಮ್ಮ ಇನ್ನರ್ ಲಂಗ್ಸ್ ಗೆ ಹೋಗೋದಕ್ಕೆ ಬಿಡೋದಿಲ್ಲ. ಅದು ಸೀಲಿಯಾದ ಫಂಕ್ಷನ್. ಬಟ್ ಸ್ಮೋಕ್ ಮಾಡಿದಾಗ ಏನಾಗುತ್ತೆ? ಸ್ಮೋಕ್ ಮಾಡಿದಾಗ ಸ್ಮೋಕಿಂಗ್ ಇಂದ ಬರೋ ಸ್ಮೋಕು ಸೀಲಿಯಾನ ಬರ್ನ್ ಮಾಡುತ್ತೆ, ಸೀಲಿಯಾನ ಸುಟ್ಟು ಹಾಕುತ್ತೆ. ಹಾಗಾಗಿ ಸೀಲಿಯಾ ಏನ್ ಕೆಲಸ ಮಾಡ್ತಾ ಇತ್ತು ರೆಗ್ಯುಲರ್ ಆಗಿ, ಆ ಕೆಲಸ ನಡೆಯೋದಿಲ್ಲ. ಅಂದ್ರೆ ಸೀಲಿಯಾ ಇನ್ನ ಯಾವುದೇ ತರ ಡಸ್ಟ್ ಪಾರ್ಟಿಕಲ್ಸ್ ನ, ಪಲ್ಯೂಟೆನ್ಸ್ ನ, ಪ್ಯಾಥೋಜನ್ಸ್ ನ ಟ್ರ್ಯಾಪ್ ಮಾಡೋದಿಲ್ಲ, ತಡೆಯೋದಿಲ್ಲ. ಆ ತರ ಮಾಲಿಕ್ಯೂಲ್ಸ್ ಲಂಗ್ಸ್ ಗೆ ಎಂಟ್ರಿ ಆಗೋದ್ರಿಂದ ಲಂಗ್ ಡಿಸೀಸಸ್ ಗಳು ಬರೋ ಚಾನ್ಸಸ್ ಇರುತ್ತೆ, ಲಂಗ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಇದೇ ತರದ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವೆಶನ್ಸ್ ಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ.